ಇನ್ನು ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕುತೂಹಲ ಕೆರಳಿಸಿದ್ದ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಗಿಂತ ಇವತ್ತಿನ ಶೋಧ ಸ್ವಲ್ಪ ಡಿಫರೆಂಟ್ ಆಗಿದೆ. ಯಾಕಂದ್ರೆ GPR ಇವತ್ತು ಬಂದಿದೆ. ಬನ್ನಿ ಹಾಗಾದ್ರೆ ಏನಾಗ್ತಿದೆ ನೋಡೋಣ. ಹನ್ನೆರಡು ದಿನ 13ನೇ ಸ್ಥಳ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದೆ ಎಂದ ಮಾಸ್ಕ್ ಮ್ಯಾನ್ ದೂರಿನ ತನಿಖೆ ಚುರುಕುಗೊಂಡಿದೆ. ಕಳೆದ 12 ದಿನಗಳಿಂದ ವಿಶೇಷ ತನಿಖಾ ತಂಡ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯ ನಡೆಸುತ್ತಿದೆ. ದೂರುದಾರ ತೋರಿಸಿದ ಜಾಗದಲ್ಲಿ ಶವಗಳ ಹುಡುಕಾಟ ಮಾಡ್ತಿದೆ. ಈ ನಡುವೆ ಭಾರೀ ಕುತೂಹಲ ಕೆರಳಿಸಿದ 13ನೇ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. 13ನೇ ಪಾಯಿಂಟ್ನ ರಹಸ್ಯ ಕೆದಕಲು ಬಂತು GPR. ಬಿಗಿ ಭದ್ರತೆಯಲ್ಲಿ SIT ತಂಡದಿಂದ ಶೋಧ ಕಾರ್ಯ. 13ನೇ ಪಾಯಿಂಟ್ ರಹಸ್ಯ ಕೆದಕಲು ಭದ್ರತೆಯಲ್ಲೇ SIT DIG ಅನುಚೇತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಕಂದಾಯ ಅಧಿಕಾರಿಗಳು ಸ್ಪಾಟ್ 13ರಲ್ಲೇ ಬೀಡು ಬಿಟ್ಟಿದ್ದಾರೆ. ಸಾರ್ವಜನಿಕ ಪ್ರವೇಶಕ್ಕೆ ಪೊಲೀಸ್ ಸಿಬ್ಬಂದಿ ನಿರ್ಬಂಧಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ KSRP ತುಕಡಿ ನಿಯೋಜಿಸಲಾಗಿದೆ. ಇನ್ನು 13ನೇ ಪಾಯಿಂಟ್ ಗುರುತಿಸುವ ವೇಳೆಯೇ ದೂರುದಾರ ಮತ್ತೊಂದು ಜಾಗವನ್ನ ತೋರಿಸಿದ. ಅದೇ ಖಾಸಗಿ ಜಾಗವಾಗಿರುವ ಕಿನ್ಯಾಡಿ ಪ್ರದೇಶ. ಖಾಸಗಿ ವ್ಯಕ್ತಿಯ ಜಾಗವಾಗಿದ್ದರಿಂದ SIT ತಂಡ ಅಲ್ಲಿ ಸ್ಥಳ ಗುರುತಿಸಿರಲಿಲ್ಲ. ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತ 1ರಿಂದ 13ನೇ ಪಾಯಿಂಟ್ನ ಆರಂಭಿಕ ಹಂತದಲ್ಲಿ ಏನು ಗುರುತಿಸ್ತಾನೆ, ಆ ಸಂದರ್ಭದಲ್ಲಿ 13 ಪಾಯಿಂಟ್ ಗುರುತಾದ ನಂತರ ಆತ ಬಂದಿದ್ದು ಕನ್ಯಾಡಿಯ ಒಂದು ಖಾಸಗಿ ಜಾಗವನ್ನು ತೋರಿಸಿದ್ದ. ಅವತ್ತು ಆ ಒಂದು ಪ್ರದೇಶ ಖಾಸಗಿ ಜಾಗ ಆಗಿದ್ದರಿಂದ ಅವತ್ತು SIT ಅಧಿಕಾರಿಗಳು ಗುರುತನ್ನು ಮಾಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟವರೆಗೂ ಕೂಡ ಎಲ್ಲ ಕಡೆ ನಡೆದಿದ್ದಂಥದ್ದು ಸರ್ಕಾರಿ ಜಾಗ ಮತ್ತು ಅರಣ್ಯ ಇಲಾಖೆ ನದಿ ಪಾತ್ರಗಳಲ್ಲಿ ಇದ್ದಿದ್ದಂಥದ್ದು. ಸೊ ಆತ ಅದಾದ ಬಳಿಕ ತೋರಿಸಿದ್ದಂಥದ್ದು ಆ ಒಂದು ಖಾಸಗಿ ಜಾಗವನ್ನು. ಸೊ ಅದರಿಂದ ಆವತ್ತು ಆ ಒಂದು ಪಾಯಿಂಟ್ನ ಗುರುತು ಮಾಡಿರಲಿಲ್ಲ. ಈಗ ಸದ್ಯಕ್ಕೆ ಬಾಕಿ ಉಳಿದಿರುವಂಥದ್ದು ಅದೇನೆ ಆ ಒಂದು ಪಾಯಿಂಟ್ನತ್ತ ಈಗ ಎಲ್ಲರ ಚಿತ್ತ ಇರುವಂಥದ್ದು. ಇದೆಲ್ಲದರ ನಡುವೆ ಅಸ್ಥಿಪಂಜರ ಶೋಧಕ್ಕೆ SIT ಹೊಸ ತಂತ್ರ ಹೂಡಿದೆ. ಜಾಗವನ್ನ ಪಾಯಿಂಟ್ ಮಾಡದೆ ಅಗಿಯಲು ನಿರ್ಧರಿಸಿದೆ. ದೂರುದಾರ ಹೇಳಿದ ಸ್ಥಳವನ್ನ ಗೌಪ್ಯವಾಗಿಟ್ಟು ನೇರವಾಗಿ ಕಳೆಬರ ಹುಡುಕಾಟಕ್ಕೆ SIT ಮುಂದಾಗಿದೆ. ಜಾಗ ಗುರುತಿಸಿ ಮತ್ತೆ ಅಗಿಯಲು ಹೋದ್ರೆ ಭದ್ರತೆ ಸವಾಲು ಎದುರಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಈ ವಾರ ಪೂರ್ತಿ ಅಸ್ಥಿಪಂಜರ ಶೋಧಕ್ಕೆ SIT ಸಜ್ಜಾಗಿದೆ. ಮಾಸ್ಕ್ ಮ್ಯಾನ್ ಹೇಳಿದಂತೆ ಸ್ಥಳ ಅಗೆಯಲು SIT ತೀರ್ಮಾನಿಸಿದೆ. ದೂರುದಾರನ ಎಲ್ಲ ಆಗ್ರಹಗಳಿಗೆ SIT ಅಸ್ತು ಹೊಂದಿದೆ. ದೂರುದಾರ ಶೋಧ ಸಾಕು ಅನ್ನೋವರೆಗೂ SIT ಕಾರ್ಯಾಚರಣೆ ನಡೆಸಲು ಸನ್ನದ್ಧವಾಗಿದೆ. ಕೆಲವು ಸ್ಥಳಗಳಲ್ಲಿ 3 ಕಡೆ SIT ಅಧಿಕಾರಿಗಳು ಅಗೆದಿದ್ದಾರೆ. ದೂರುದಾರ ತೋರಿಸಿದ ಜಾಗ ಬಿಟ್ಟು ಅಕ್ಕಪಕ್ಕದಲ್ಲಿ ಅಗೆದಿದ್ದಾರೆ. ಎಲ್ಲ ಕಡೆಗಳಲ್ಲೂ 6ರಿಂದ 8 ಅಡಿ ಅಗೆದು SIT ಶೋಧ ನಡೆಸಲಿದ್ದಾರೆ. ರತ್ನಗಿರಿ ಬೆಟ್ಟದಲ್ಲಿ ಅಡಗಿದೆಯಾ ಕೇರಳ ಮಹಿಳೆಯ ರಹಸ್ಯ? ಧರ್ಮಸ್ಥಳದ ಬಾಹುಬಲಿ ಮೂರ್ತಿ ಇರುವ ರತ್ನಗಿರಿ ಬೆಟ್ಟದಲ್ಲಿ ಕೇರಳ ಮಹಿಳೆಯ ರಹಸ್ಯ ಅಡಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈಗಾಗಲೇ SIT ಮುಂದೆ ಮಹಿಳೆಯನ್ನ ಹೂತಾಕಿದ್ದಾಗಿ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ಅದರಂತೆ 16 ಮತ್ತು 16A ಸ್ಪಾಟ್ನಲ್ಲೂ ಶೋಧವೂ ಆಗಿದೆ. 15-20 ವರ್ಷಗಳ ಹಿಂದೆ ಕೇರಳದ ಮಹಿಳೆಯೊಬ್ಬರನ್ನ ಇಲ್ಲಿ ಹೂತಿಟ್ಟಿದ್ದಾಗಿ ಆತ ಹೇಳಿದ್ದ. ಈ ಒಂದು ಬಾಹುಬಲಿ ಬೆಟ್ಟ ಏನಿದೆ ರತ್ನಗಿರಿ ಬೆಟ್ಟದಲ್ಲಿ, ಸೊ ಇಲ್ಲಿ ಇರುವಂತಹ ಪ್ರದೇಶದಲ್ಲಿ ಆ ಒಂದು ಕೇರಳದ ಮಹಿಳೆಯನ್ನ ಹೂತಿಟ್ಟಿದ್ದಾಗಿ ಆತ ಹೇಳಿದ್ದ. ಅದನ್ನ ತೋರಿಸ್ಲಿಕ್ಕೆ ಬಂದಂಥ ಸಂದರ್ಭದಲ್ಲೇ ಪಾಯಿಂಟ್ ನಂಬರ್ 16 ಮತ್ತು 16A ಅನ್ನ ಗುರುತಿಸಿ ಇಲ್ಲಿ ಉತ್ಖನನವನ್ನ ಮಾಡಲಾಯಿತು. ಆದರೆ 16 ಮತ್ತು 16A ಎರಡರಲ್ಲೂ ಕೂಡ ಯಾವುದೇ ಮಹಿಳೆಯ ಮೂಳೆಗಳಾಗ್ಲಿ ಅಸ್ಥಿಪಂಜರವಾಗಲಿ ಕಳೆಬರ ಪತ್ತೆ ಆಗಿಲ್ಲ. ಆತನಿಗೆ ಇನ್ನೂ ಕೂಡ ಈ ಒಂದು ಪ್ರದೇಶದ ಮೇಲೆ ನಂಬಿಕೆ ಹೋಗಿಲ್ಲ. ಇನ್ನೂ ಕೂಡ ಮಾಡಬೇಕು ಅಂತ ಡಿಮ್ಯಾಂಡ್ ಇಡ್ತಾ ಇದ್ದಾನೆ. 2ನೇ ದೂರುದಾರನಿಗೆ ಕೊಲೆ ಬೆದರಿಕೆ ಆರೋಪ. ಇಷ್ಟೇ ಅಲ್ಲ, SITಗೆ ದೂರು ಸಲ್ಲಿಸಿದ್ದ 2ನೇ ದೂರುದಾರ ಜಯಂತ್ಗೆ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ. ಧರ್ಮಸ್ಥಳದ ಠಾಣೆಗೆ ಬಂದ ಜಯಂತ್, ವಸಂತ್ ಗಿಳಿಯಾರು, ಕಿರಿಕೀರ್ತಿ, ವಿಕಾಸ್ ಶಾಸ್ತ್ರಿ ಸೇರಿ 16 ಜನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರೆಂದು ದೂರು ಕೊಟ್ಟಿದ್ದಾರೆ. ನಾನು ನನ್ನ ಸೇಫ್ಟಿಗೆ ರಕ್ಷಣೆ ಕೊಡಿ ಕೇಳ್ತಾ ಇಲ್ಲ. ಮುಂದೊಂದು ದಿನ ಏನಾದರೂ ನನಗೆ ಹೆಚ್ಚಿಮ್ಮೆ ಆದರೆ, ನನ್ನ ಮೇಲೆ ಹಲ್ಲೆ ಆದರೆ, ಕೊಲೆ ಆದರೆ ಯಾರು ಇದರ ಹೊಣೆಗಾರರಾಗಿರುತ್ತಾರೆ ಎಂಬುದನ್ನು ನಾನು ಕೊಡ್ತಾ ಇದ್ದೀನಿ ಸರ್ ಇವತ್ತು. ಹೌದು, ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. SIT ತಂಡ ಸತ್ಯ ಶೋಧನೆಗಿಳಿದು ಶವಗಳನ್ನು ಹುಡುಕಾಟ ನಡೆಸುತ್ತಿದೆ. ಪೃಥ್ವಿ ಜೊತೆ ಅಶೋಕ್, TV9 ಮಂಗಳೂರು.